Knowledge Park, the creative school, school for quality and innovative education. Highlight Industry, AAC Blocks. Construct your dream home with quality products. KRK Giri, Silk and Sari. लोकसभा इलेक्शन 2024 में मराठा समाज की ओर से इंडिपेंडेंट उम्मीदवार उतारने का किया ऐलान। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। सिटी के वर्षा पैलेस फंक्शन हॉल में मराठा समाज की ओर से लोकसभा इलेक्शन को लेकर मीटिंग की गई। इस मीटिंग में तात्याराव पाटिल ने मीडिया से बात करते हुए बताया कि बीदर लोकसभा कॉन्स्टिट्यूएंसी में लगभग 3.5 लाख से भी ज्यादा मराठा समाज के वोटर्स हैं। इसके बाद भी बीजेपी, कांग्रेस और जेडीएस पार्टी ने समाज में कोई भी स्थान नहीं दिया, ना डिस्ट्रिक्ट लेवल पर, ना तालुका लेवल पर और ना ही स्टेट में मराठा को कोई पद नहीं दे रहे हैं। कहा कि बीजेपी, कांग्रेस और जेडीएस पार्टी कहती है हम सब बराबर हैं, फिर हमें बराबर का हक नहीं दिया जाता। इसीलिए बीदर डिस्ट्रिक्ट मराठा समाज की ओर से इंडिपेंडेंट उम्मीदवार लोकसभा में उतारने का फैसला किया है। अगर कोई उम्मीदवार नहीं मिलता तो मैं तात्याराव पाटिल लोकसभा इलेक्शन लड़ूंगा। कल्याण तालूकिನಲ್ಲಿ ಇವತ್ತಿನ ದಿವಸ ಒಂದು ಮರಾಠಾ ಸಮಾಜದ ಸಭೆಯನ್ನು ಕರೆದು ಸಭೆಯ ಮೂಲಕ ತಮ್ಮ ಮೀಡಿಯಾ ಎದುರುಗಡೆ ನಾವೊಂದು ಮೆಸೇಜ್ ಕೊಡ್ತಾ ಇದ್ದೇವೆ। ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಲೋಕಸಭಾ ಮತಕ್ಷೇತ್ರದಲ್ಲಿ मराठा समाजದ 3 ग्वालियर कट पीस सेंटर, लिलियन और कॉटन कट पीस भी यहाँ पर मिलता है। एसिस कलेक्शन स्पेशल फॉर मैरिज फंक्शन वेयर एंड किड्स वेयर। ಲಕ್ಷ ಮತಗಳಿದ್ದು ನಮ್ಮ ಎರಡೂ ಪಕ್ಷ, ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ, ಇವು ಎಲ್ಲ 2-3 ಪಕ್ಷಗಳು ನಮ್ಮ ತಾಲೂಕಾ ಲೆವೆಲ್ದಲ್ಲಿ ತಾಲೂಕಾ ಅಧ್ಯಕ್ಷ ಪಕ್ಷದು ಕೊಡ್ತಾ ಇಲ್ಲ, ಜಿಲ್ಲಾಧ್ಯಕ್ಷ ಕೊಡ್ತಾ ಇಲ್ಲ ಮತ್ತು ರಾಜ್ಯದಲ್ಲಿ ಯಾವ ಪಕ್ಷದ ಪದಗಳು ಕೊಡ್ತಾ ಇಲ್ಲ ಮತ್ತು ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಯಾವ ನಾಮಿನೇಟ್ಗಳು ಕೊಡ್ತಾ ಇಲ್ಲ, MLC ಕೊಡ್ತಾ ಇಲ್ಲ, ರಾಜ್ಯಸಭಾ ಕೊಡ್ತಾ ಇಲ್ಲ, ಯಾವ ಮುಖ್ಯ ಹುದ್ದೆಗಳು ನಮಗೆ ಕೊಡ್ತಾ ಇಲ್ಲ। ಅದರ ಸಲುವಾಗಿ ನಾವು ಈ ನಮ್ಮ ತಾಲೂಕಿನ ಮುಖಾಂತರ ಬೀದರ್ ಜಿಲ್ಲೆಯ ಮರಾಠಾ ಸಮಾಜದ ಮುಖಾಂತರ ನಾವು ಒಂದು ಮೆಸೇಜ್ ಕೊಡ್ತಾ ಇದ್ದೇವೆ। ಈ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮ BJP ಪಕ್ಷದ ವಿಜೇಂದ್ರರಿಗೆ ನಾವು ಮೆಸೇಜ್ ಕೊಡ್ತಾ ಇದ್ದೆವು। ಇದು ಏನು ನಡೆದ ಇದೆ, ಸಮಬಾಳು ಸಮಪಾಲು ಅಂತ ಇದ್ರಿ, ಈ ಸಮಬಾಳು ಸಮಪಾಲು ಎಲ್ಲಿದೆ? ತಮ್ಮ ಬಾಯಿಯಲ್ಲಿದೆ, ಏನು ಕರ್ತವ್ಯಲಿಲ್ಲ? ನಾವು ಯಾಕೆ ಮತಗಳು ಕೊಡ್ಬೇಕು ನಿಮಗೆ? ನಾವು ಯಾಕೆ ಗೆಲ್ಲಿಸಬೇಕು ನಿಮಗೆ? ನಾವು ಎಲ್ಲಿ ठाकुर कंस्ट्रक्शन एंड ट्रेडर्स ऑल टाइप्स ऑफ बिल्डिंग मटेरियल्स सिम बैतुलमाल बसो कल्याण की अपील, अपनी ज़कात, सदका, आतियात देकर गुरबा की करे मदद। साई मोबाइल, ऑल मोबाइल्स अवेलेबल। ಎಲ್ಲೂ ಸ್ಥಾನವಿಲ್ಲ, ನಾವು ಆಕ್ರೋಶಕ್ಕೆ ಬರ್ತಾ ಇದ್ದೇವೆ ನಿಮ್ಮಿದರೆ। ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ನೀವು ಸಮಬಾಳು ಸಮಪಾಲು ಬಾಯಲ್ಲಿ ಅಂತ್ರಿ, ಎಲ್ಲಿ ಕೃತಿಯಲ್ಲಿದೆ ನೀವು ಸಮಬಾಳು ಸಮಪಾಲು? ನಾವು ಯಾಕೆ ಮತಗಳು ಕೊಡ್ಬೇಕು ನಿಮಗೆ? ಅದಕ್ಕಾಗಿ ನಾವು ಒಂದು ಆಕ್ರೋಶ ವ್ಯಕ್ತಪಡ್ತಾ ಇದ್ದೆವು। ಇದಕ್ಕೆ ನಿಮಗೆ ತಿಳಿದು ಅಂತ ಹೇಳ್ತಾ ಇದ್ದೆವು। ಅದಕ್ಕೆ ನಾವು ಇಲ್ಲಿ ಎಲ್ಲ ಬೀದರ್ ಜಿಲ್ಲೆಯ ಸಮಾಜದವರು ಕೂಡಿಕೊಂಡು ಒಂದು ಕ್ಯಾಂಡಿಡೇಟ್ ಹಾಕ್ತಾ ಇದ್ದೆವು। ಆ ಕ್ಯಾಂಡಿಡೇಟ್ ಮುಖಾಂತರ ಎಲ್ಲರೂ ಒಂದು ವಿಚಾರ ಮಾಡಿ ಕ್ಯಾಂಡಿಡೇಟ್ ಹಾಕ್ತಾ ಇದ್ದೆವು। ಅದಕ್ಕೆ ನಾವು ಕ್ಯಾಂಡಿಡೇಟ್ ಹಾಕೋದು ಖಚಿತ ಇದೆ। ಅದಕ್ಕೆ ಈ ನಿಮ್ಮ ಮೀಡಿಯಾ ಎದುರುಗಡೆ ನಾವು ಮಾತಾಡಿ ನಮ್ಮ ಉದ್ದೇಶ ಏನಿದೆ ತಮ್ಮ ಎದುರು ಹೇಳ್ತಾ ಇದ್ದೇವೆ। ಅದಕ್ಕೆ ಬರುವ ಚುನಾವಣೆಯಲ್ಲಿ ಇದು ನಮ್ಮ ನಾಮಿನೇಷನ್ ನಮ್ದು ಇದೇ ಇರ್ತದೆ, ಮರಾಠಾ ಸಮಾಜ ಅಂಥೇಳಿ ಖಚಿತ ಇದೆ ಅಂಥೇಳಿ ತಮ್ಮ ಎದುರು ನಾವು ಮಾತಾಡ್ತಾ ಇದ್ದೇವೆ। ಆದರೆ ಒಂದು ವೇಳೆ ನಮ್ಮ ಸಮಾಜದಲ್ಲಿ ಯಾರೂ ತಯಾರಾಗಲಿಲ್ಲ ಅಂದರೆ ನಾನಾದರೂ ತಾತ್ಯಾರಾವ್ ಪಾಟೀಲ್ ನಾ ಕ್ಯಾಂಡಿಡೇಟ್ ಇದ್ದೀನಿ ಅಂತ ಖಚಿತವಾಗಿ ಹೇಳ್ತಾ ಇದ್ದೀನಿ। ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾ ಇದ್ದೀನಿ, ಖಚಿತವಾಗಿ ತಮ್ಮ ಎದುರು ನಾ ಹೇಳ್ತಾ ಇದ್ದೀನಿ। ನಮಸ್ಕಾರ।